ಯುದ್ಧ ಮಾಡೋ ಟೈಮಲ್ಲಿ ಶಾಂತಿ ಅಂತ ಕೆಪಿಸಿಸಿ ಅಭಿಷೇಕ್ ಟ್ವೀಟ್ ಅನ್ನ ಹಾಕ್ತಿದ್ದೀರಾ, ನಿಮ್ ಸ್ಟ್ಯಾಂಡ್ ಏನು ಅಂತ ಅಲ್ಲ. ಈಗ ಒಂದು ಎರಡನೇದು, ಈಗ ಮಾಧ್ಯಮಗಳನ್ನ ಕೊಟ್ಟು ಮಾಡ್ತಾ ಇದ್ದೀರಾ ನೀವು, ಸೋಷಿಯಲ್ ಮೀಡಿಯಾಗಳಲ್ಲಿ ಏನೇನು ಮಾಡ್ತಾ ಇದ್ರೆ ಇಂದಿರಾ ಗಾಂಧಿ ಬಗ್ಗೆ ಪ್ರಸ್ತಾಪಗಳು ಆಗ್ತಿದ್ದಾರೆ. ಶಿಮ್ಲಾ ಒಪ್ಪಂದ ಮಾಡೋ ಟೈಮಲ್ಲಿ ಪಾಕಿಸ್ತಾನದ 93,000 ಸೈನಿಕರನ್ನು ಬಿಟ್ಟು ಕಳಿಸಿದ್ವಿ. ಅವತ್ತು ಪಿಒಕೆ ನೀವು ಕೇಳಬಹುದಾಗಿತ್ತು, ಅವತ್ತು ಪಾಕಿಸ್ತಾನ ಕೋರಿಬಹುದಾಗಿತ್ತು, ನೀವು ಯಾಕೆ ಕೊಡಲಿಲ್ಲ ಅವತ್ತು? ಹೌದಲ್ಲ. ಈಗ ಇದೇ ಪ್ರಶ್ನೆ ಇವ್ರನ್ನ ಫಸ್ಟ್ ಕೇಳ್ಬಿಡ್ರಿ ನೀವು. ಇವ್ರನ್ನ ಅಲ್ಲೇ ಕೇಳ್ರಿ ರೀ ನೀವು. ಅಲ್ರಿ ಒಂದ್ ನಿಮಿಷ ಕೇಳಿ. 11 ವರ್ಷದ ಬಗ್ಗೆ ನೀವು ಮಾತಾಡಲ್ಲ. ಹೌದು, 93,000 ಸೈನಿಕರು ಯಾಕೆ ಬಿಟ್ಟು ಕಳಿಸಿದ್ರಿ ಬಂದು? ಶಿಮ್ಲಾ ಒಪ್ಪಂದ ಯಾಕೆ ಮಾಡ್ಕೊಂಡ್ರಿ? ಅವತ್ತು ಗೊತ್ತಿಲ್ಲ ಪಾಕಿಸ್ತಾನ ಕೇಳ್ರಿ, ಉಗ್ರರು ಸಪೋರ್ಟ್ ಮಾಡ್ತಿದ್ರೆ ಅವತ್ತು ಗೊತ್ತಿಲ್ಲ, ಯಾಕೆ ಇಂದಿರಾ ಗಾಂಧಿ ಕಳಿಸಿದ್ರಿ? ಶಿಮ್ಲಾ ಒಪ್ಪಂದದಿಂದ ಏನ್ ಅನುಕೂಲ ಆಯ್ತು ನಿಮಗೆ ಕೇಳಿದ್ರಿ? ನಿಮ್ಮ ಹೆಸರು ಹೇಳಿದ್ರು? ಶ್ರೀನಿವಾಸ್ ಅವರೇ, ವಾರ್ ಟ್ರೇಡ್ ನಲ್ಲಿ ಯಾವಾಗ ಯಾರು ಸರೆಂಡರ್ ಆಗ್ತಾರಲ್ಲ ಟ್ರೀಟಿ ಸೈನ್ ಆಗುತ್ತೆ. 93,000 ಜನ ದೇವರ ನೀಲ್ ಡೌನಿಂಗ್ ಆಯ್ತು. ಏನಾಯ್ತು? ನೀಲ್ ಡೌನ್ ಆಯ್ತು. ಇವತ್ತು ಕೂಡ ವಾರ್ಫೇರ್ ನಲ್ಲಿ ನಮ್ಮವ್ರು ಅಲ್ಲಿ ಸಿಕ್ಕಂಡ್ರೆ ಅಲ್ಲವ್ರು ಇಲ್ಲಿ ಸಿಕ್ಕಂಡ್ರೆ ದೇರ್ ಇಸ್ ಅ ಮ್ಯಾನರಿಸಮ್ ಇನ್ ವಾರ್ ಟ್ರೇಡ್. ಆ ವಾರ್ಫೇರ್ ನ ಬಿಟ್ಟು ಕಳಿಸಿದ್ದಾರೆ. ಆಯ್ತು ರೀ, ಶಿಮ್ಲಾ ಒಪ್ಪಂದ ಕೇಳ್ರಿ ನಿಮಿಷ, ಸುಮ್ಮನೆ ಕೂತ್ಕೊಳ್ಳಿ. ಏನ್ ನೀವೇನು ಅಲ್ಲ, ನೀವೇನು ಬಿಜೆಪಿ ಕಾರ್ಯಕರ್ತರ ಮಾತನಾಡ್ತಾ ನೀವು. ಹೌದು, ನೀವು ಹಂಗೆ ಇರೋದು. ಪ್ರಶ್ನೆ ಉಲ್ಟಾ ಅಲ್ರಿ. ಅಲ್ಲ, ಪ್ರಶ್ನೆ ನಿಮಿಷ ಶಿಮ್ಲಾ ಅಲ್ಲ ಆಯ್ತ್ರಿ ಶಿಮ್ಲಾ ಪ್ಲಾಟ್ ಓದಿದಾರೆ ನೀವು? ಏನಿದೆ ಹೇಳ್ರಿ, ಏನಿದೆ? ಇಫ್ ದೇರ್ ಇಸ್ ಎನಿ ಡಿಸ್ಪ್ಯೂಟ್ ಬಿಟ್ವೀನ್ ಟೂ ಕಂಟ್ರೀಸ್, ಇಟ್ ಹ್ಯಾಸ್ ಟು ಬಿ ರಿಸಾಲ್ವ್ಡ್ ವಿತ್ ಅಸ್ ಓನ್ಲಿ. ದೇರ್ ಶುಡ್ ಬಿ ನೋ ಥರ್ಡ್ ಪಾರ್ಟಿ, ನೋ ಥರ್ಡ್ ಕಂಟ್ರಿ ಬರ್ಬೇಕಂತಿದೆ. ಎಲ್ಲಿ? ಶಿಮ್ಲಾ ಒಪ್ಪಂದದಲ್ಲಿ. ಮತ್ತೆ ಅದೇ ಯಾರು ಶಿಮ್ಲಾ ಏನ್ ನೀವ್ ಹೇಳ್ರಲ್ಲ ಅಲ್ರಿ, ಫಾಲೋ ಏನ್ ಮಾಡ್ತಾನೆ ಇದೀವಿ. ನೀವು ಫಾಲೋ ಮಾಡ್ಕೊಳ್ಳಿ ಅಲ್ರಿ. ನೀವು ಕೇಳ್ರಿ, ಅಲ್ಲಿ ಕೇಳ್ರಿ ಅಲ್ಲ, ಒಂದ್ ನಿಮಿಷ ಕೇಳ್ರಿ. ಈಗ ಕೇಳ್ರಿ, ಅದೇ ಕೇಳ್ರಿ, ಹಂಗಲ್ರಿ ಅಲ್ರಿ. ಈಗ ನೀವು ಇದ್ರ ಬಗ್ಗೆ ಚರ್ಚೆ ಮಾಡಿ ತಸ್ಕಂಡ್ ಬಗ್ಗೆ ಇನ್ನೊಂದ್ಸಲಿ ಕೇಳ್ರಿ. ಅಲ್ಲ, ಈಗ ಯಾಕೆ ತೊಗೊಂಡು ಏನ್ ಮಾಡ್ತೀನಿ ಅದಕ್ಕೇನು ಅಲ್ರಿ? ಅಮೆರಿಕ ಕೇಳ್ರಿ ಸುಬ್ರೆ, ಏನೋ ಸುಮ್ನೆ ಮಾತಾಡ್ಬೇಡ್ರಿ. ತಸ್ಕಂಡ್ ವಿಷಯದಲ್ಲ ನಿಮಗೆ ಅಲ್ರಿ. ನಿಮ್ ಪ್ರಾಬ್ಲಮ್ ಏನೇ ಗೊತ್ತಾ? ಕೇಳ್ರಿ, ನಿಮ್ ಪ್ರಾಬ್ಲಮ್ ಅದು. ನೀವು ನಾವ್ ಹೇಳಲ್ರಿ. ಕೇಳ್ರಿ, ಕೆಪಿಸಿಸಿ ಅಲ್ಲಿ ಬಂದಿರತಕ್ಕಂಥದ್ದು ಅದು ನೀವು ಏನಾಗಿದೆ, ಅದು ಗಾಂಧಿಯವ್ರು ಬಂದಿರತಕ್ಕಂಥದ್ದು ಕೋರ್ಟ್. ಅದು ಅದ್ರ ಬಗ್ಗೆ ನಾವು ರಾಹುಲ್ ಗಾಂಧಿ ಕೇಳ್ರಿ. ಕೇಳ ಸುಮ್ನೆ ಏನನ್ನ ಮಾತಾಡ್ಬೇಡ. ಯು ಹ್ಯಾವ್ ಟು ಲಿಸನ್. ಐ ಹ್ಯಾವ್ ಕಾಲ್ಡ್. ಕೇಳ್ರಿ, ಐ ಆಮ್ ನಾಟ್ ಏಟ್ ಟು ಟಾಕ್ ಟು ಯು. ಐ ಆಮ್ ನೋಡ್ರಿ, ಏನ್ ಮಾತಾಡಿದ್ರೆ ಏನ್ ಬಿಟ್ಟು ಮಾಡಿದೀವಿ ಅಲ್ರಿ? ಏನು ಮತ್ತೆ? ಹೌದ್ರಿ, ಯಾಕೆ ಪ್ರಶ್ನೆ ಮಾಡಬಾರ್ದು? ಹೌದ್ರಿ, ಅಲ್ಲ ನೋಡ್ರಿ, ಹಂಗಲ್ರಿ. ನೀವು ಶಿಮ್ಲಾ ಬಗ್ಗೆ ಏನು ಸಂಬಂಧ ಇದೆ ರೀ? ನಾನೆಲ್ಲಿ ಎಸ್ಕೇಪ್ ಆಗಿದ್ದೀನಿ? ಏನ್ ಎಸ್ಕೇಪ್ ಆಗಿದ್ದೀನಿ? ಏನ್ ಎಸ್ಕೇಪ್? ತಡ್ರಿ ಒಂದ್ ನಿಮಿಷ, ಏನ್ ಎಸ್ಕೇಪ್ ಆಗಿದೆ ಅದು ತಡ್ರಿ, ಮಾತಾಡ್ಬಿಡೋಣ. ಅದೇ